ನಮಸ್ಕಾರ ಹಂಪಿ, ಎಲ್ರು ಹೇಗಿದ್ದೀರಾ? ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಆ ಚಪ್ಪಾಳೆ. ಯಾರಿಗೆ ನನ್ಗೆ ಗೊತ್ತಿಲ್ಲ, ನನ್ನ ಹೆಸರು ಶರಣ್ಯ ಶೆಟ್ಟಿ ಅಂತ. ಏನು ಹೇಳೋದು, ಹಂಪಿ ಜನಗಳು ಅಂದ ತಕ್ಷಣ ಕೇಳಿದ್ದೆ ಅವರು ಸಂಸ್ಕೃತಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡ್ತಾರೆ ಅಂತ. ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ, ಜನ ಸಾಗರ ಅಂತಾನೆ ಹೇಳ್ಬೋದು. ನಿಮ್ಮ ಚಪ್ಪಾಳೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹಾಗೆ ಅವ್ರು ಹೇಳ್ದಂಗೆ ಹಂಪಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ಒಂದು ಹೆಮ್ಮೆ. ಈ ಪುಣ್ಯ ನನಗೆ ಸಿಕ್ಕಿದೆ, ನಂದು ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ಸರ್ಕಾರಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಮೀರ್ ಸರ್ ಇಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಸೈಯದ್, ಇಟ್ ವಾಸ್ ರಿಯಲಿ ನೈಸ್ ಡಾನ್ಸಿಂಗ್ ವಿತ್ ಯು, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಚಿಕ್ಕ ಕಲಾವಿದರಿಗೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಥ್ಯಾಂಕ್ ಯು. ಈಗ ನಮ್ಮ ಜಯದ್ ಅವರು ಮಾತಾಡ್ತಾರೆ, ಬರ್ಲಿ ಚಪ್ಪಾಳೆ, ಕಮಾನ್. ಎಲ್ಲರೂ ನಮಸ್ಕಾರ, ಚೆನ್ನಾಗಿದ್ದೀರಾ? ಮೊದಲನೇದಾಗಿ ಎಲ್ರಿಗೂ ಹಂಪಿ ಉತ್ಸವ ಶುಭಾಶಯಗಳು. ಏನಪ್ಪ ಇಷ್ಟ ಆಯ್ತನಪ್ಪ ಪರ್ಫಾರ್ಮೆನ್ಸು? ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ನಾನು ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ ಲೈವಲ್ಲಿ, ಅದು ನಿಮಗೋಸ್ಕರ ಮಾತ್ರ. ನನಗೆ ಗೊತ್ತು ಅಷ್ಟೊಂದು ಚೆನ್ನಾಗಿ ನಾನು ಮಾಡಲ್ಲ ಅಂತ, ಆದರೆ ಏನೋ ಕಷ್ಟಪಟ್ಟು 4-5 ದಿವಸ ರಿಹರ್ಸಲ್ ಮಾಡಿ ನಿಮಗೋಸ್ಕರ ಮಾಡಿದ್ದೀನಿ. ಇವತ್ತು ಹಂಪಿಗೆ ಬಂದಮೇಲೆ, ವಿಜಯನಗರಕ್ಕೆ ಬಂದಮೇಲೆ ಒಬ್ಬರು ವ್ಯಕ್ತಿನ ನಾವು ನೆನೆಸ್ಕೊಳ್ಳೇಬೇಕು. ಅಪ್ಪು ಸರ್. ನನಗೊತ್ತು ನೀವೆಲ್ಲರೂ ತುಂಬ ಪ್ರೀತಿ ಮಾಡ್ತೀರಿ ಅವ್ರನ್ನ, ನಾವು ಮಾಡ್ತೀವಿ. ಅಪ್ಪು ಸರ್ ಅವರು ಸತ್ತಿಲ್ಲ, ಅವ್ರು ಯಾವತ್ತೂ ನಮ್ಮ ಮನಸ್ಸಲ್ಲಿ ಬದುಕಿರ್ತಾರೆ ಸದಾ. ನನ್ನ ಮೊದಲನೇ ಚಿತ್ರ ಬನಾರಸ್ಗೆ ತಾವು ತುಂಬ ಪ್ರೀತಿ ಕೊಟ್ಟಿದ್ದೀರಾ, ತುಂಬ ಆಶೀರ್ವಾದ ಮಾಡಿದ್ದೀರಾ. ಸದಾ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇನ್ನೂ ಒಳ್ಳೆ ಒಳ್ಳೆ ಚಿತ್ರಗಳು ನಿಮ್ಮನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನಗಳು ಪಡ್ತೀನಿ ನಾನು. ಆಮೇಲೆ ಇವತ್ತು ನಾನು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಕ್ಕಿದೆ. ನಮ್ಮ ಅಣ್ಣ ಯಾರು ಗೊತ್ತಾ? ನಿಮ್ಮ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಅವರು ಮುಂಚೆ ವಿಜಯನಗರ್ಗೆ ಬಂದಾಗ ತಮ್ಮೆಲ್ಲ ಗೊತ್ತಿದೆ, ಒಂದು ಇನ್ಸಿಡೆಂಟ್ ನಡೆದಿತ್ತು. ಆ ಇನ್ಸಿಡೆಂಟ್ ನಡಬಾರ್ದಿತ್ತು. ಯಾಕೆ ಈ ವೇದಿಕೆಯಲ್ಲಿ ಹೇಳ್ತೀನಿ ಅಂದರೆ, ಇಲ್ಲೇ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದೆ, ಈ ಟಾಪಿಕ್ನ ಎತ್ತಿರೋದು ನಾನು. ಹಾಂ ಸರ್, ಹೌದು ಖಂಡಿತ ಸರ್. ಆಮೇಲೆ ಇದು ನಾನು ಹೇಳೋಕ್ಕೆ ವಿಷಯ ಕಾರಣ ಏನು ಗೊತ್ತಾ ಸರ್? ಇದು ಯಾರದೇ ಸೂಪರ್ ಸ್ಟಾರ್ ಅಭಿಮಾನಿಗಳು ಅವ್ರು ಮಾಡಿಲ್ಲ ಸರ್ ಇದನ್ನು. ಇದು ಯಾರೋ ಬೇರೆ ಯಾರೋ, ನಮಗೂ ಗೊತ್ತಾಗಿದೆ. ಅವನ್ನ ಖಂಡಿತವಾಗಿ ನಾವು ಶಿಕ್ಷೆ ಕೊಟ್ಟೇ ಕೊಡ್ತೀವಿ. ಸೊ ಮುಖ್ಯವಾಗಿ ಕಾರಣ ನಾನು ಹೇಳಬೇಕು ಒಂದೇ ಮಾತ್ರ, ಏನಂದರೆ ಯಾರೇ ಕಲಾವಿದ ಆಗಲಿ, ನಮ್ಮ ಅಣ್ಣ ಅಂತ ನಾನು ಹೇಳ್ತಾ ಇಲ್ಲ, ಯಾರೇ ಕಲಾವಿದಕ್ಕೆ ದಯವಿಟ್ಟು ಮರ್ಯಾದೆ ಕೊಡಿ, ಪ್ರೀತಿ ಕೊಡಿ, ಆಶೀರ್ವಾದ ಮಾಡಿ. ಏಕೆಂದರೆ ನಿಮ್ಮಿಂದ ನಾವು, ನಮ್ಮಿಂದ ನೀವಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.